ನಮಸ್ಕಾರ ಗೆಳೆಯರೇ. ಸ್ನಾನ ಮಾಡುವುದು ನಮ್ಮ ದಿನನಿತ್ಯದ ಕೆಲಸ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಸ್ನಾನ ಮಾಡುವಾಗ ಒಂದು ವಿಶೇಷ ಮಂತ್ರವನ್ನು ಪಠಿಸಲು ಹೇಳಲಾಗಿದೆ. ಆ ಮಂತ್ರ ಯಾವುದು? ಅದರ ಮಹತ್ವವೇನು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಂತ್ರದ ಹಿಂದೆ ಅಡಗಿರುವ ಅಚ್ಚರಿಯ ವಿಜ್ಞಾನ ಮತ್ತು ಸಂಶೋಧನೆಗಳೇನು ಎಂಬುದನ್ನು ಈ ವಿಡಿಯೋದ ಕೊನೆಯಲ್ಲಿ ನಾವು ತಿಳಿಯೋಣ. ವಿಡಿಯೋವನ್ನು ಪೂರ್ತಿ ನೋಡಿ. ಶಾಸ್ತ್ರಗಳ ಪ್ರಕಾರ ಸ್ನಾನ ಮಾಡುವಾಗ ನಾವು ಭಾರತದ ಸಪ್ತ ನದಿಗಳನ್ನು ಸ್ಮರಿಸಬೇಕು. ಆ ಮಂತ್ರ ಹೀಗಿದೆ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅರ್ಥ: ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು ಮತ್ತು ಕಾವೇರಿ ನದಿಗಳೇ, ನೀವೆಲ್ಲರೂ ನಾನು ಸ್ನಾನ ಮಾಡುತ್ತಿರುವ ಈ ನೀರಿನಲ್ಲಿ ಬಂದು ನೆಲೆಸಿ ಇದನ್ನು ಪವಿತ್ರಗೊಳಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ 7 ನದಿಗಳು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತಗಳಾಗಿವೆ. ಸನಾತನ ಧರ್ಮದಲ್ಲಿ ಸ್ನಾನದ ಮುಖಗಳು. ಸನಾತನ ಧರ್ಮದ ಸ್ಮೃತಿಗಳ ಪ್ರಕಾರ ಸ್ನಾನಕ್ಕೆ ಕೆಲವು ನಿಯಮಗಳಿವೆ. ಬ್ರಾಹ್ಮ ಮುಹೂರ್ತ, ಸೂರ್ಯೋದಯಕ್ಕೂ ಮುನ್ನ ಮಾಡುವ ಸ್ನಾನವು ಬುದ್ಧಿಶಕ್ತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನದಿ ಸ್ನಾನದ ಮಹತ್ವ: ಹರಿಯುವ ನೀರಿನಲ್ಲಿ ಸ್ನಾನ ಮಾಡುವುದು ದೈಹಿಕ ಕಲ್ಮಶದ ಜೊತೆಗೆ ಮಾನಸಿಕ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಮಂತ್ರದ ಹಿಂದಿರುವ ವಿಜ್ಞಾನ ಮತ್ತು ಸಂಶೋಧನೆ. ಈಗ ಈ ವಿಡಿಯೋದ ಅತ್ಯಂತ ಆಸಕ್ತಿದಾಯಕ ಭಾಗಕ್ಕೆ ಬರೋಣ. ಈ ಮಂತ್ರ ಪಠಿಸುವುದರ ಹಿಂದೆ ಕೇವಲ ನಂಬಿಕೆಯಲ್ಲ, ವಿಜ್ಞಾನವೂ ಇದೆ. ಜಪಾನಿನ ಪ್ರಸಿದ್ಧ ವಿಜ್ಞಾನಿ ಮಸಾರು ಎಮೋಟೊ ಅವರು ನೀರಿನ ಮೇಲೆ ಒಂದು ಸಂಶೋಧನೆ ನಡೆಸಿದ್ದಾರೆ. ನಾವು ಬಳಸುವ ಪದಗಳು, ಆಲೋಚನೆಗಳು ಮತ್ತು ಮಂತ್ರಗಳ ಕಂಪನಗಳು ನೀರಿನ ಅಣುಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಅವರು ಸಾಬೀತುಪಡಿಸಿದ್ದಾರೆ. ನಾವು ಪವಿತ್ರ ನದಿಗಳ ಹೆಸರನ್ನು ಮಂತ್ರದ ಮೂಲಕ ಹೇಳಿದಾಗ ಆ ನೀರಿನಲ್ಲಿ ಸಕಾರಾತ್ಮಕ ಕಂಪನಗಳು ಸೃಷ್ಟಿಯಾಗಿ ಅದು ನಮ್ಮ ದೇಹದ ಮೇಲೂ ಧನಾತ್ಮಕ ಪರಿಣಾಮ ಬೀರುತ್ತದೆ. ನದಿಗಳ ನೀರಿನ ಶಕ್ತಿ. ಸಂಶೋಧನೆಯ ಪ್ರಕಾರ ಗಂಗಾ ನದಿಯ ನೀರಿನಲ್ಲಿ ಬ್ಯಾಕ್ಟೀರಿಯೋಫೇಜ್ ಎಂಬ ವಿಶಿಷ್ಟ ವೈರಸ್ಗಳಿವೆ. ಇವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತವೆ. ನಮ್ಮ ಪೂರ್ವಜರು ಈ ನದಿಗಳನ್ನು ಪವಿತ್ರವೆಂದು ಕರೆದಿದ್ದರ ಹಿಂದೆ ಇಂತಹ ನೈಸರ್ಗಿಕ ಶುದ್ಧೀಕರಣದ ಅರಿವಿತ್ತು. ಮಾನಸಿಕ ಶಾಂತಿ. ವಿಜ್ಞಾನದ ಪ್ರಕಾರ ಶಬ್ದದ ಕಂಪನಗಳು ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತವೆ. ಸ್ನಾನದ ಸಮಯದಲ್ಲಿ ಶ್ಲೋಕ ಪಠಿಸುವುದರಿಂದ ಮನಸ್ಸು ಏಕಾಗ್ರತೆ ಪಡೆಯುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಗೆಳೆಯರೇ, ನೋಡಿದ್ರಲ್ಲ, ನಮ್ಮ ಸಂಪ್ರದಾಯದ ಪ್ರತಿಯೊಂದು ಸಣ್ಣ ಆಚರಣೆಯ ಹಿಂದೆಯೂ ಗಹನವಾದ ವಿಜ್ಞಾನ ಅಡಗಿದೆ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸ್ನಾನ ಮಾಡುವಾಗ ಈ ಮಂತ್ರ ಪಠಿಸುತ್ತೀರಾ? ಇಲ್ಲವಾದರೆ ಇಂದಿನಿಂದಲೇ ಶುರು ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.